ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಪ್ರೀ ವರ್ಕೌಟ್ ಡ್ರಿಂಕ್ ಅಥವಾ ಪೋಸ್ಟ್ ವರ್ಕೌಟ್ ಡ್ರಿಂಕ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್, ಡಯಟ್ ಡ್ರಿಂಕ್, ಯಾವುದೇ ಹೆಸರಿನಿಂದ ಕರೆಯುವಂತಹ ಒಂದು ಅಮೇಝಿಂಗ್ ಆಗಿರುವ ಗೋಲ್ಡನ್ ಡ್ರಿಂಕನ್ನು ಮಾಡುವ, ಫ್ರೆಶ್ ಆಗಿರುವ ಮನೆಯಲ್ಲಿ ಸಿಕ್ಕುವಂತಹ ಇಂಗ್ರೀಡಿಯೆಂಟ್ಸಿಂದ ನಾನು ಮಾಡಿದಂತಹ ಡ್ರಿಂಕ್. ಸೊ ಈ ಗೋಲ್ಡನ್ ಡ್ರಿಂಕ್ ರೆಸಿಪಿಯನ್ನು ನೀವು ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿದ್ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್. ಇಲ್ಲಿ ನಾನು ಫ್ರೆಶ್ ಆಗಿರುವ ಮನೆಯಲ್ಲೇ ಆದಂತಹ ಒಂದು ಅರಶಿನದ ಕೋಡನ್ನು ತಗೊಂಡಿದ್ದೇನೆ. ಸುಮಾರು 2 ಇಂಚಿನಷ್ಟು ಇದೆ. ಇದರ ಸಿಪ್ಪೆಯನ್ನು ಚೆನ್ನಾಗಿ ತೆಗಿತಾ ಇದ್ದೇನೆ. ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಬೇರೆ ಇದನ್ನು. ಇಷ್ಟು ಸುಂದರವಾದ ಬಣ್ಣ ಇದೆ ನೋಡಿ ಸ್ನೇಹಿತರೆ. ಆ ಕೈಯೆಲ್ಲ ನನ್ನದು ಹಳದಿ ಬಣ್ಣಕ್ಕೆ ಈಗ ಆಲ್ರೆಡಿ ತಿರುಗಿದೆ ನೋಡಿ. ಅದನ್ನು ಚೆನ್ನಾಗಿ ತುರಿದುಕೊಳ್ತೇನೆ. 2 ಪೀಸ್ಗಳನ್ನು ಸಿಪ್ಪೆಯನ್ನು ತೆಗೆದಿಟ್ಕೊಂಡೆ. ಸ್ವಲ್ಪ ಸಿಪ್ಪೆ ಇದ್ದರೆ ಪರವಾಗಿಲ್ಲ, ಯಾಕಂದರೆ ಕ್ಲೀನಾಗಿ ತೊಳೆದಿಟ್ಟದ್ದು ಪಾಟಲ್ಲಿ ಹಾಕಿದಂತಹ ಒಂದು ಅರಶಿನದ ಕೋಡು. ಇದು ಒಳ್ಳೆಯ ಜಾಗದಲ್ಲಿ ಆಗಿದೆ. ಪೂರ್ತಿಯಾಗಿ ರೆಡಿ ಮಾಡಿಟ್ಕೊಂಡ ನಂತರ ಒಂದು ಪಾತ್ರಕ್ಕೆ 1 ಲೋಟದಷ್ಟು ಹಾಲು, ದಪ್ಪ ಹಾಲು ಬೇಡ ಹೇಳುವವರು ಅರ್ಧದಷ್ಟು ನೀರನ್ನು ಹಾಕಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುರಿದಿಟ್ಟಂತಹ ಅರಶಿನದ ಕೋಡು ಸುಮಾರು 1 ಟೇಬಲ್ ಸ್ಪೂನಷ್ಟು ರೆಡಿಯಾಗಿದೆ. ಕೈಯೆಲ್ಲ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ ಇದು. ಹಾಗೂ ಟೀ ಕಾಫಿಯ ಬದಲಿಗೆ ಇದನ್ನು ಕುಡೀರಿ ನೀವು. 1 ಟೇಬಲ್ ಸ್ಪೂನಷ್ಟು ರಾಸಾಯನಿಕವಿಲ್ಲದ ಬೆಲ್ಲವನ್ನು ಹಾಕ್ಕೊಂಡೆ. 4 ರಿಂದ 5 ಕಾಳು ಮೆಣಸಿನ ಕಾಳನ್ನು ಕುಟ್ಟಿಕೊಳ್ತಾ ಇದ್ದೇನೆ. ಮನೆಯಲ್ಲಿ ರೆಡಿ ಮಾಡುವ ಪ್ಯಾಕೆಟ್ನದ್ದು ಬೇಡ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಜಸ್ಟ್ ಕ್ರಷ್ ಮಾಡಿಕೊಂಡು ಅದನ್ನು ಕುದಿಯುತ್ತಿರುವ ಹಾಲಿಗೆ ಹಾಕಿಕೊಂಡು 2 ಕುದಿ ಬರೆಸ್ತೇನೆ. ಎಸ್ ಘಮ ಘಮ ಅಂತಿದೆ. ಈಗ ಕುದ್ದಂತಹ ಹಾಲನ್ನು, ಅರಶಿನದ ಹಾಲನ್ನು ಸ್ವಲ್ಪ ಸೋಸ್ಕೊಳ್ತೇನೆ. ನಾನು ಕೆಳಗಿನಿಂದ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ, ಯಾಕಂದರೆ ವೈಟ್ ಪ್ಲ್ಯಾಟ್ಫಾರ್ಮ್ ಆದದ್ರಿಂದ ಕಲೆ ಉಳಿಬಾರ್ದು ಅಂತ. ಬಿದ್ದ ತಕ್ಷಣ ಕಲೆ ಆಗ್ತದಲ್ಲ, ಹಾಗಾಗಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಡೈಲಿ ಇದನ್ನು ಕುಡಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಕುಡಿಲಿಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ. ಫ್ರೆಶ್ ಆಗಿರುವ ಟರ್ಮರಿಕ್ ಆದದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.